ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು 1ರಿಂದ 4ನೇ ಆರೋಪಗಳಿದ್ದಾರೆ ಅವರ ವಿಚಾರದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸಿದಂಥ ಬಿ ಅಂತಿಮ್ ಅವರಿಗೆ ಸಂಬಂಧಪಟ್ಟ ಹಾಗೆ ನಾನು ತಕರಾರು ಅರ್ಜಿಯನ್ನು ಸಲ್ಲಿಸಿದೆ. ಅದಕ್ಕೆ ಪೂರಕವಾಗಿ ಸಾಕಷ್ಟು ಸಾಕ್ಷ್ಯಗಳನ್ನು ಕೂಡ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ದೆ. ಸೊ ಅದನ್ನೆಲ್ಲ ಪರಿಗಣಿಸಿ ಬಿ ಅಂತಿಮ್ ಅವರನ್ನು ತಿರಸ್ಕಾರ ಮಾಡಿ ಏನು ನಾನು ಆರೋಪ ಮಾಡಿದ ಆರೋಪವನ್ನು ಸಾಬೀತುಪಡಿಸೋದಕ್ಕೆ ಅವಕಾಶ ಕೊಡಿ ಅಂತೇಳಿ ಒಂದು ಮನವಿಯನ್ನು ಸಲ್ಲಿಸಿದೆ. ಆ ಮನವಿ ಸಂಬಂಧಪಟ್ಟಾಗೆ ವಾದ ವಿವಾದ ಕೂಡ ಆಗಿತ್ತು. ಅವೆಲ್ಲವನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಇವತ್ತು ಒಂದು ತೀರ್ಪನ್ನು ಆದೇಶವನ್ನು ನೀಡಿ ಏನು ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸಿದ್ದಾರೆ ಬಿ ಅಂತಿಮ್ ವರದಿನ ಅಂಗೀಕರಿಸಿದ್ದಾರೆ. ಸೊ ಇದು ಯಾವ ಆಧಾರದ ಮೇಲೆ ಮಾನ್ಯ ನ್ಯಾಯಾಲಯ ಅಂಗೀಕರಿಸಿರೋದು ಆದೇಶವನ್ನು ಪಡೆದು ಓದಿದ ನಂತರ ಗೊತ್ತಾಗುತ್ತೆ. ಅದನ್ನು ಪಡ್ಕೊಂಡು ಯಾವ ಅಂಶಗಳನ್ನ ಮಾನ್ಯ ನ್ಯಾಯಾಲಯ ಪರಿಗಣಿಸಿದರೆ ಯಾವ ಅಂಶಗಳನ್ನು ನ್ಯಾಯಾಲಯ ಪರಿಗಣಿಸಿಲ್ಲ ಅನ್ನೋದನ್ನು ಒಂದು ಮಾನ್ಯ ಉಚ್ಚ ನ್ಯಾಯಾಲಯ ಗಮನಕ್ಕೆ ತಂದು ಈ ಒಂದು ಆದೇಶವನ್ನು ಒಂದು ರದ್ದುಪಡಿಸಿ ವಿಚಾರಣೆಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಒಂದು ಅರ್ಜಿ ಸಲ್ಲಿಸುವಂಥ ತೀರ್ಮಾನವನ್ನು ನಾವು ಮಾಡಿದ್ದೀವಿ. ಸರ್, ಕೇವಲ ಅದು ಅಂಗೀಕಾರ ಜೊತೆಯಲ್ಲಿ ಇಡಿಗೂ ಕೂಡ ಮಾಡಿದ್ದಾರೆ. ಸರ್, ತನಿಖೆ ಮುಂದುವರಿಸೋದಕ್ಕೆ ಇಡಿಗೂ ಕೂಡ ಆದೇಶ ಮಾಡಿದ್ದಾರೆ. ಇಲ್ಲಿ ಮುಂದಿನ ದಿನಗಳಲ್ಲಿ ಯಾವ್ಯಾವ ತನಿಖೆ ಮತ್ತು ಈಗ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಮುಂದುವರೆದ ತನಿಖೆಯನ್ನು ಮಾಡೋದಕ್ಕೆ ಅವಕಾಶ ಆದೇಶ ಮಾಡಿದ್ದಾರೆ. ಸೊ ಮುಂದುವರೆದ ತನಿಖೆ ಅವರೇನು ಮಾಡ್ತಾರೆ, ಇಡಿ ಅವ್ರು ಏನು ಮಾಡ್ತಾರೆ ಅದನ್ನೆಲ್ಲ ಪರಿಗಣಿಸಿ ಸೊ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಸೂಕ್ತ ಆದೇಶವನ್ನು ಪಡ್ಕೊಳ್ಳೋಂಥ ವಿಶ್ವಾಸ ನನಗಿದೆ. ಯಾಕೆ ಅಂತೇಳಿದ್ರೆ ನಾನು ಆರೋಪ ಮಾಡಿದಂಥ ಪ್ರತಿಯೊಂದು ಆರೋಪಕ್ಕೆ ಸಾಕಷ್ಟು ಸಾಕ್ಷ್ಯಗಳು ಇರೋವಂಥದ್ದನ್ನ ಇಲ್ಲಿ ನಾವು ಗಮನಿಸಬೇಕು. ಸೊ ಆದರೂ ಕೂಡ ಮಾನ್ಯ ನ್ಯಾಯಾಲಯ ಯಾವ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಆದೇಶ ಮಾಡೋದ್ರಿಂದ ನನಗೆ ನಿಜವಾಗ್ಲೂ ಕುತೂಹಲ ಆಗಿದೆ. ಆ ಸಂಪೂರ್ಣ ಆದೇಶವನ್ನು ಪಡೆದ ನಂತರನೇ ಅದ್ರ ಬಗ್ಗೆ ಸ್ಪಷ್ಟ ಚಿತ್ರಣ ಗೊತ್ತಾಗುತ್ತೆ. ಅದನ್ನು ಪಡ್ಕೊಂಡು ನಾನು ಹೋರಾಟವನ್ನು ಮುಂದೆ ಹರಿಸ್ತೀನಿ. ಯಾವುದೇ ಕಾರಣಕ್ಕೂ ಈ ಆರೋಪಗಳು ತಪ್ಪಿಸ್ಕೊಳ್ಳೋದಕ್ಕೆ ನಾನು ಅವಕಾಶವನ್ನು ಕೊಡಲ್ಲ. ಇದು ತಾತ್ಕಾಲಿಕವಾಗಿ ಅವ್ರು ರಿಲೀಫ್ ಅಷ್ಟೇ ಹೊರತು ಶಾಶ್ವತ ಅಲ್ಲ. ಸೊ ಮುಂದಿನ ಹೇಳಿದ್ರೆ ಕಾನೂನು ಹೋರಾಟ ಮುಂದುವರಿಯುತ್ತೆ. ಸರ್, ಇದ್ರ ಆದೇಶ ಪ್ರತಿ ಸಿಕ್ಕಿದ ಮೇಲೆ ಬಹುಶಃ ಮುಂದಿನ ವಾರದಲ್ಲೇ ಒಂದು ಸಲ್ಲಿಸುವಂಥ ಪ್ರಯತ್ನ ಮಾಡ್ತೀವಿ. ತನಿಖಾಧಿಕಾರಿ ಮೇಲೆ ಅದನ್ನು ಕೂಡ ವಜಾ ಮಾಡಿದರೆ ಅದೇ ಯಾವ ಆದೇಶವನ್ನು ಮಾಡಿದ್ರೆ ಅಂಶಗಳ ಮೇಲೆ ಮಾಡಿದ್ರೆ ನೋಡಿದ್ರೆ ಬಟ್ ಅದನ್ನು ಕೂಡ ಪ್ರಶ್ನೆ ಮಾಡ್ತೀವಿ. ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು 1ರಿಂದ 4ನೇ ಆರೋಪಗಳಿದ್ದಾರೆ ಅವರ ವಿಚಾರದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸಿದಂಥ ಬಿ ಅಂತಿಮ್ ಅವರಿಗೆ ಸಂಬಂಧಪಟ್ಟ ಹಾಗೆ ನಾನು ತಕರಾರು ಅರ್ಜಿಯನ್ನು ಸಲ್ಲಿಸಿದೆ. ಅದಕ್ಕೆ ಪೂರಕವಾಗಿ ಸಾಕಷ್ಟು ಸಾಕ್ಷ್ಯಗಳನ್ನು ಕೂಡ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ದೆ. ಸೊ ಅದನ್ನೆಲ್ಲ ಪರಿಗಣಿಸಿ ಬಿ ಅಂತಿಮ್ ಅವರನ್ನು ತಿರಸ್ಕಾರ ಮಾಡಿ ಏನು ನಾನು ಆರೋಪ ಮಾಡಿದ ಆರೋಪವನ್ನು ಸಾಬೀತುಪಡಿಸೋದಕ್ಕೆ ಅವಕಾಶ ಕೊಡಿ ಅಂತೇಳಿ ಒಂದು ಮನವಿಯನ್ನು ಸಲ್ಲಿಸಿದೆ. ಆ ಮನವಿ ಸಂಬಂಧಪಟ್ಟಾಗೆ ವಾದ ವಿವಾದ ಕೂಡ ಆಗಿತ್ತು. ಅವೆಲ್ಲವನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಇವತ್ತು ಒಂದು ತೀರ್ಪನ್ನು ಆದೇಶವನ್ನು ನೀಡಿ ಏನು ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸಿದ್ದಾರೆ ಬಿ ಅಂತಿಮ್ ವರದಿನ ಅಂಗೀಕರಿಸಿದ್ದಾರೆ. ಸೊ ಇದು ಯಾವ ಆಧಾರದ ಮೇಲೆ ಮಾನ್ಯ ನ್ಯಾಯಾಲಯ ಅಂಗೀಕರಿಸಿರೋದು ಆದೇಶವನ್ನು ಪಡೆದು ಓದಿದ ನಂತರ ಗೊತ್ತಾಗುತ್ತೆ. ಅದನ್ನು ಪಡ್ಕೊಂಡು ಯಾವ ಅಂಶಗಳನ್ನ ಮಾನ್ಯ ನ್ಯಾಯಾಲಯ ಪರಿಗಣಿಸಿದರೆ ಯಾವ ಅಂಶಗಳನ್ನ ನ್ಯಾಯಾಲಯ ಪರಿಗಣಿಸಿಲ್ಲ ಅನ್ನೋದನ್ನು ಒಂದು ಮಾನ್ಯ ಉಚ್ಚ ನ್ಯಾಯಾಲಯ ಗಮನಕ್ಕೆ ತಂದು ಈ ಒಂದು ಆದೇಶವನ್ನು ಒಂದು ರದ್ದುಪಡಿಸಿ ವಿಚಾರಣೆಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಒಂದು ಅರ್ಜಿ ಸಲ್ಲಿಸುವಂಥ ತೀರ್ಮಾನವನ್ನು ನಾವು ಮಾಡಿದ್ದೀವಿ. ಸರ್, ಕೇವಲ ಅದು ಅಂಗೀಕಾರ ಜೊತೆಯಲ್ಲಿ ಇಡಿಗೂ ಕೂಡ ಮಾಡಿದ್ದಾರೆ. ಸರ್, ತನಿಖೆ ಮುಂದುವರಿಸೋದಕ್ಕೆ ಇಡಿಗೂ ಕೂಡ ಆದೇಶ ಮಾಡಿದ್ದಾರೆ. ಇಲ್ಲಿ ಮುಂದಿನ ದಿನಗಳಲ್ಲಿ ಯಾವ್ಯಾವ ತನಿಖೆ ಮತ್ತು ಈಗ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಮುಂದುವರೆದ ತನಿಖೆಯನ್ನು ಮಾಡೋದಕ್ಕೆ ಅವಕಾಶ ಆದೇಶ ಮಾಡಿದ್ದಾರೆ. ಸೊ ಮುಂದುವರೆದ ತನಿಖೆ ಅವರೇನು ಮಾಡ್ತಾರೆ, ಇಡಿ ಅವ್ರು ಏನು ಮಾಡ್ತಾರೆ ಅದನ್ನೆಲ್ಲ ಪರಿಗಣಿಸಿ ಸೊ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಸೂಕ್ತ ಆದೇಶವನ್ನು ಪಡ್ಕೊಳ್ಳೋಂಥ ವಿಶ್ವಾಸ ನನಗಿದೆ. ಯಾಕೆ ಅಂತೇಳಿದ್ರೆ ನಾನು ಆರೋಪ ಮಾಡಿದಂಥ ಪ್ರತಿಯೊಂದು ಆರೋಪಕ್ಕೆ ಸಾಕಷ್ಟು ಸಾಕ್ಷ್ಯಗಳು ಇರೋವಂಥದ್ದನ್ನ ಇಲ್ಲಿ ನಾವು ಗಮನಿಸಬೇಕು. ಸೊ ಆದರೂ ಕೂಡ ಮಾನ್ಯ ನ್ಯಾಯಾಲಯ ಯಾವ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಆದೇಶ ಮಾಡೋದ್ರಿಂದ ನನಗೆ ನಿಜವಾಗ್ಲೂ ಕುತೂಹಲ ಆಗಿದೆ. ಆ ಸಂಪೂರ್ಣ ಆದೇಶವನ್ನು ಪಡೆದ ನಂತರನೇ ಅದ್ರ ಬಗ್ಗೆ ಸ್ಪಷ್ಟ ಚಿತ್ರಣ ಗೊತ್ತಾಗುತ್ತೆ. ಅದನ್ನು ಪಡ್ಕೊಂಡು ನಾನು ಹೋರಾಟವನ್ನು ಮುಂದೆ ಹರಿಸ್ತೀನಿ. ಯಾವುದೇ ಕಾರಣಕ್ಕೂ ಈ ಆರೋಪಗಳು ತಪ್ಪಿಸ್ಕೊಳ್ಳೋದಕ್ಕೆ ನಾನು ಅವಕಾಶವನ್ನು ಕೊಡಲ್ಲ. ಇದು ತಾತ್ಕಾಲಿಕವಾಗಿ ಅವ್ರು ರಿಲೀಫ್ ಅಷ್ಟೇ ಹೊರತು ಶಾಶ್ವತ ಅಲ್ಲ. ಸೊ ಮುಂದಿನ ಹೇಳಿದ್ರೆ ಕಾನೂನು ಹೋರಾಟ ಮುಂದುವರಿಯುತ್ತೆ. ಸರ್, ಇದ್ರ ಆದೇಶ ಪ್ರತಿ ಸಿಕ್ಕಿದ ಮೇಲೆ ಬಹುಶಃ ಮುಂದಿನ ವಾರದಲ್ಲೇ ಒಂದು ಸಲ್ಲಿಸುವಂಥ ಪ್ರಯತ್ನ ಮಾಡ್ತೀವಿ. ತನಿಖಾಧಿಕಾರಿ ಮೇಲೆ ಅದನ್ನು ಕೂಡ ವಜಾ ಮಾಡಿದರೆ ಅದೇ ಯಾವ ಆದೇಶವನ್ನು ಮಾಡಿದ್ರೆ ಅಂಶಗಳ ಮೇಲೆ ಮಾಡಿದ್ರೆ ನೋಡಿದ್ರೆ ಬಟ್ ಅದನ್ನು ಕೂಡ ಪ್ರಶ್ನೆ ಮಾಡ್ತೀವಿ.